ಅವ್ರು ಬರಲ್ಲ ಅಂದ್ರೂ ಬಲವಂತದಿಂದ ಕರ್ಕೊಂಡು ಹೋದ್ರು. ನಾನೇನು ಅವ್ರನ್ನ ತಡಿಲಿಲ್ಲ, ಏನೂ ಇಲ್ಲ. ಕರ್ಕೊಂಡೋಗಿ 1 ಅವರ್ಗೆಲ್ಲ ಚೆನ್ನಾಗಿ ಹೊಡೆದಾಕ್ಬಿಟ್ಟಿದ್ದ ಸರ್ ಸಾಯಂಗ. ಯಾವ್ದೋ 11 ನಂಬರಿಂದ ಫೋನ್ ಮಾಡಿತ್ತ ಹುಡುಗಿ. ಅದಾದ್ಮೇಲೆ ಅಲ್ಲಿಂದ ಬನೆಘಟ್ಟ ಸ್ಟೇಷನ್ಗೆ ಬಂದು ನನಗೆ ಫೋನ್ ಮಾಡಿದ್ದು ಲ್ಯಾಂಡ್ಲೈನ್ ನಂಬರಿಂದ, ಈ ತರ ಇಲ್ಲಿದ್ದೀನಿ ಬಂದು ಕರ್ಕೊಂಡು ಹೋಗು ಅಂದ್ಬಿಟ್ಟು 11 ಗಂಟೆ ರಾತ್ರಿಯಲ್ಲಿ. ನಾನು ಇಲ್ಲ, ಇವಾಗ ಅವ್ನು ಕರ್ಕೊಂಡು ಹೋದ್ನಲ್ಲ, ಅವ್ನು ಸಾಕ್ತೀನಿ ಅನ್ನಲ್ಲ, ಇವಾಗ ಏನು ಮಾಡಲ್ಲ ಅನ್ನಲ್ಲ, ಏನು ಕೊಡ್ದೆ ಅಂತೆಲ್ಲ ಕೇಳಿದೆ. ಇಲ್ಲ ಸಾಯಂಗ್ ಹೊಡೆದಾಕ್ಬಿಟ್ಟ, ನಮ್ಮ ಚಿಕ್ಕಮ್ಮನ ಮಗನ ಕೈಯಲ್ಲೆಲ್ಲ ಹೊಡೆಸ್ತಾ, ಅಲ್ಲೆಲ್ಲ ಬೆಡದಾಸ್ಪುರ ಹತ್ರ ಕರ್ಕೊಂಡೋಗಿ ಹೊಡೆದಿರೋ ಸರ್ ಅವರು. ಅದಾದ್ಮೇಲೆ ನಾನೇ ಸರಿ ಆಯ್ತು ನಾನೇ ಬರ್ತೀನಿ ಇರು ಅಂದ್ಬಿಟ್ಟು ನಾನೇ ಅಲ್ಲಿ ಬನೆಘಟ್ಟ ಸ್ಟೇಷನ್ ಹತ್ರ ನಮ್ಮ ಬ್ರದರ್ನ ಕಳಿಸಿ ನಾನೇ ಮನೆಗೆ ಕರ್ಕೊ ಬಂದೆ. ಅವತ್ತು ಕಾರಿಂದನೇ ಫಾಲೋ ಮಾಡ್ಕೊ ಬಂದ ನೈಟ್ 11 ಗಂಟೆಯಲ್ಲಿ. ಅಲ್ಲ, ಈಗ ಪಂಚಾಯತಿ ಆಯ್ತು, ದೊಡ್ಡವ್ರನ್ನ ಕೂಡಿಸಿ ಮಾತಾಡಿದಾಯ್ತು, ಅದಕ್ಕೆ ಏನ್ ಬೆಲೆ ಸಿಕ್ದಂಗ ಆಯ್ತು ಅಂತ ಅವ್ನು ಸುಮ್ನೆ ಬೇಕಾಗೆ ಮಾಡ್ತಾ ಇರೋದು ಸರ್ ಇವನು. ಅವಳೆಲ್ಲೂ ಬದುಕ್ಬಾರ್ದು, ಅವಳೆಲ್ಲೂ ಬದುಕಕ್ ಬಿಡ್ಬಾರ್ದು ಅಂದ್ಬಿಟ್ಟು ಮಾಡ್ತಾ ಇರೋದು ಅವನು. ಇನ್ನೇನಿಲ್ಲ ಸರ್, ಜಿದ್ದ ಅಷ್ಟೇ ಅವನಿಗೆ. ಅಲ್ಲ ಸಂತೂರ್, ಈಗ ಒಂದು ಯೋಗ್ಯತೆ ಇದ್ರೆ ನೆಟ್ಟಗ್ ಬಾಳಿಸ್ತೀನಿ ಅಂತ ಇದ್ರೆ ಕರ್ಕೊಂಡೋಗಿ ಚೆನ್ನಾಗಿ ನೋಡ್ಕೋಬೇಕು, ನೋಡ್ಕೋಬೋದಾಯ್ತಲ್ಲ ಸರ್. ಇಲ್ಲ ಅಂದ್ರೆ ಬೇಡಮ್ಮ ನನ್ ಕೈಲಿ ಆಗಲ್ಲ, ನೀನ್ ಚೆನ್ನಾಗಿರು, ಹೋಗು, ಎಲ್ಲಿದ್ರು ಚೆನ್ನಾಗಿರು ಅಂತ ಬಿಟ್ಬಿಡ್ಬೇಕು. ಈ ತರ 50-50 ಇರಬಾರ್ದು. ಮೊನ್ನೆ ಅಲ್ಲಿ ದೊಡ್ಡವ್ರ ಮುಂದೆನೂ ಹೇಳಿದಾನೆ, ಸರಿ ಆಯ್ತು ಕೊಟ್ಟು ತೀರ್ಮಾನ ಆಗೋ ಗಂಟ ನಾನು ಅವ್ರ ವಿಷಯಕ್ಕೆ ಹೋಗಲ್ಲ, ಅವರು ನನ್ನ ವಿಷಯಕ್ಕೆ ಬರ್ಬಾರ್ದು ಅಂತ ಅಲ್ಲೂ ಹೇಳಿದಾನೆ. ಯಾಕಂದ್ರೆ ನಮ್ಗೆ ಈ ಸುದ್ದಿ ಬರ್ತಾ ಇದ್ದಂತೆ ಒಂಥರ ಶಾಕ್ ಆಯ್ತು. ಏನಪ್ಪ ಕಣ್ಣೀರ್ ಹಾಕೊಂಡು ಅಳ್ತಾ ಇದ್ದಿದ್ ಮನುಷ್ಯ ಹಿಂಗ್ ಖಾರದ ಪುಡಿ ಎಲ್ಲ ಹಾಕಿ ಒಂಥರ ಮೀಡಿಯಾ ಮುಂದೆ ನಾಟಕ ಮಾಡಿರೋದು ನನ್ನ ಹತ್ರ. ಅವ್ನು ಮಾತಾಡಿರೋ ವಾಯ್ಸ್ ರೆಕಾರ್ಡ್ಗಳೆಲ್ಲ ಇದೆ. ನನಗೆ ಫೋನ್ ಮಾಡಿ ಯಾವ್ಯಾವ ತರ ಮಾತಾಡಿದಾನೆ. ಸುಮ್ನೆ ಅವ್ನು ಎಂತಿ ಬೇಕು ಅಂದಿದ್ರೆ ಇಷ್ಟೆಲ್ಲ ಡ್ರಾಮಾ ಮಾಡ್ತಾ ಇತ್ತು ಸರ್. ಕಳಿಸ್ಕೊಡ್ಬೋದಾ ಸರ್ ನಮಗೆ? ಅದು ಆಡಿಯೋ ಕ್ಲಿಪ್ಪಿಂಗ್ಸ್ ಕಳಿಸ್ಕೊಡ್ಬೋದಾ ನಮ್ಗೆ? ಅದ್ರಲ್ಲಿ ಬೇಜನ್ ಜಾಸ್ತಿ ಕೆಟ್ಟದಾಗೆಲ್ಲ ಮಾತಾಡಿದಾನೆ ಸರ್ ಅವನು. ಏನೇನ್ ಮಾತಾಡ್ತಿದ್ರು, ಏನ್ ಹೇಳ್ತಿದ್ರು? ಬೇಕಂತಾನೆ ನಾನು ಡ್ರಾಮಾ ಮಾಡ್ತಾ ಇರೋದು ಮೀಡಿಯಾಗಳ ಮುಂದೆ ಅಂತ ಹೇಳ್ತಿದ್ರ? ಬೇಕಂತ ಮೀಡಿಯಾ ಮುಂದೆ ಡ್ರಾಮಾ ಮಾಡ್ತಾ ಇದ್ದಿಲ್ಲ. ಸುಮ್ನೆ ನೀನ್ ಇಕ್ಕೊಂಡಿದ್ಯಲ್ಲ ಇಷ್ಟೆಲ್ಲ ಆದ್ರೂ ಅವಳು ನಿನ್ ಜೊತೆನೂ ಬಾಳಲ್ಲ, ಅವಳು ಅಚ್ಚನ ಹತ್ರ ಮಲ್ಗವಳೆ, ಇಷ್ಟನ ಹತ್ರ ಮಲ್ಗವಳೆ, ದುಡ್ಡು ಇಸ್ಕೊಂಡು ನನ್ನ ಪ್ರೂಫ್ ಐತೆ, ನಾನ್ ತೋರಿಸ್ತೀನಿ, ಫೋಟೋಗಳು ಐತೆ, ಬಾ ಅವಳು ಯಾವ್ಯಾವ ಲಾಡ್ಜಲ್ಲಿ ಮಲ್ಗವಳೆ, ಬಾ ನಾನ್ ತೋರಿಸ್ತೀನಿ ಅಂತಾನೆ. ನನ್ಗೆ ಏನ್ಕಪ್ಪ ಹೇಳ್ತೀಯ ನೀನು? ಇವಾಗ ದೊಡ್ಡವ್ರನ್ನ ಕರ್ಕೊ ಬಂದಿದ್ದೀನಿ ಅಂತೆಲ್ಲ, ಕರ್ಕೊ ಬಂದ್ ಮಾತಾಡಪ್ಪ ಅಂದ್ರೆ ಕಟ್ ಮಾಡ್ತಾನೆ, ತಿರ್ಗಾ ಒಂದ್ 10 ನಿಮಿಷ ಬಿಟ್ಟು ಮಾಡ್ತಾನೆ. 10 ನಿಮಿಷ ಬಿಟ್ಟು ಅದ್ ಯಾರೋ ಮನೋಜ್ ಅನ್ನೋರು ಬರ್ತಾವ್ರೆ, ಅವಳ ಜೊತೆಲ್ಲೂ ಮಲ್ಗವಳೆ, ಅವ್ರನ್ನೂ ಕರ್ಕೊ ಬರ್ತಾ ಇದ್ದೀನಿ ಅಂತಾನೆ. ನೀನ್ ಯಾರನ್ನ ಕರ್ಕೊಬಪ್ಪ, ಕರ್ಕೊ ಬಂದ್ ಅದು ದೊಡ್ಡವ್ರ ಮುಂದೆ ಮಾತಾಡಪ್ಪ ಅಂತೂ ಹೇಳಿದೀನಿ. ಅದು ದೊಡ್ಡವ್ರ ಮುಂದೆ ಎಲ್ಲ ಮಾತಾಡಿದಾನೆ. ಸರಿ ಆಯ್ತು ಎಲ್ಲ ಒಪ್ಕೊಂಡು, ಇಲ್ಲ ನನ್ಗೆ ಆ ಹೆಣ್ಮಗುನ ಕಳ್ಸು, ನಾನು 3 ನೋಡ್ಕೊಂತೀನಿ ಅಂತ. ಆ ಹೆಣ್ಮಗು ಬಂದ್ರೆ ನಾನು ಕರ್ಕೊಂಡು ಹೋಗಪ್ಪ ಅಂದೆ. ಆ ಮಗು ಬಿಲ್ಕುಲ್ ಹೋಗೋದೇ ಇಲ್ಲ ಅಂದ್ಲು. ಹೌದು, ಸರಿ ಆಯ್ತು ಆ 2 ಮಕ್ಕಳನ್ನ ನೀವು ಕರ್ಕೊಂಡೋಗ್ರಿ ಅಂತ. ಸರಿ ಆಯ್ತು ಕಳ್ಸಪ್ಪ, ಕರ್ಕೊಂಡೋಯ್ತೀನಿ, ಅದೇನಾಗುತ್ತೋ ಅದಾಗ್ಲಿ, ಕೋರ್ಟ್ ಮುಖಾಂತರನೇ ಹೋಗೋಣ, 10 ಗಂಟೆ ನಮ್ ಜೊತೆಲೇ ಇರ್ಲಿ ಅಂದ್ಬಿಟ್ಟು ಎಲ್ಲಾರು ದೊಡ್ಡವರು ಹೇಳಿದ್ರು. ಉನಪ್ಪ ನೋಡಪ್ಪ ಮಂಜು, ಇವಾಗ ಹೇಳಿದಿರಿ, ಇನ್ನ ನೀನ್ ಅವ್ರ ಮನೆ ಹತ್ರಕ್ಕೆ ಹೋಗೋದು, ಅವ್ನು ಫೋನ್ ಮಾಡೋದೆಲ್ಲ ಇಕ್ಕೋಬೇಡ್ದು ಅಂದ್ರು. ಅದಾದ್ಮೇಲೂ 2-3 ದಿವಸ 2 ಸತಿ ಫೋನ್ ಮಾಡ್ದ, ನಾನು ಬ್ಲಾಕ್ ಲಿಸ್ಟ್ ಹಾಕ್ಬಿಟ್ಟೆ ಸರ್ ನಂಬರ್ಗಳೆಲ್ಲ. ಬ್ಲಾಕ್ ಮಾಡಿದ್ಮೇಲೆ ಬೇರೆ ಬೇರೆ ನಂಬರ್ಸ್ ಗಳಿಂದ ಕಾಲ್ ಮಾಡ್ತಿದ್ರಾ? ಇಲ್ಲ, ಒಂದು 3 ನಂಬರಿಂದ 3 ನಂಬರ್ ಬ್ಲಾಕ್ ಹಾಕ್ಬಿಟ್ಟೆ. ಇವಾಗ ಹೊಡೆದ್ಬಿಟ್ಟು ಹೋದ್ಮೇಲೂ ಫೋನ್ ಮಾಡಿದ್ದಾನೆ ಸರ್ ನನಗೆ. ಹೊಡೆದ್ಬಿಟ್ಟು ಹೋದ್ಮೇಲೂ ಫೋನ್ ಮಾಡಿದ್ದಾನೆ. ಅಲ್ಲ, ಬಟ್ ಆದ್ರೂ ಕಟ್ಕೊಂಡಿರೋ ಹೆಂಡತಿ ಬಗ್ಗೆ ಇಷ್ಟೊಂದೆಲ್ಲ ಕೆಟ್ಟದಾಗ ಮಾತಾಡೋದು, ಇಷ್ಟೊಂದು ಚೀಪ್ ಮೆಂಟಾಲಿಟಿ ಬೇಕು ಅಂದಿದ್ರೆ ಅವ್ನು ಇಷ್ಟೆಲ್ಲ ಮಾಡ್ತಾ ಇದೀಲ್ಲ. ಬನ್ನಿ ಸರ್, ಇವಾಗ ದೊಡ್ಡವ್ರನ್ನ ಕರ್ಕೊ ಬಂದ, ನಾವು ಕಳಿಸ್ಕೊಟ್ರಿ, ಅದ್ರ ತಕ್ಕನಂಗೆ ನೋಡ್ಕೋಬೇಕಾಯ್ತಲ್ಲ ಸರ್ ಅವನು. ನಾನು ಹಂಗ್ ಕರ್ಕೊಂಡೋಗಿ ಹಂಗ್ ಸಾಕ್ತೀನಿ, ಹಂಗ್ ನೋಡ್ಕೊಂತೀನಿ ಅಂತ. ಆಮೇಲೆ ಏನಕ್ಕಪ್ಪ ಹಿಂಗ್ ಹೊಡೆದ್ಬಿಟ್ಟಿದ್ಯಾ ಅಂದ್ರೆ, ನನ್ನ ಹೆಂಡತಿ ನಾನು ಹೊಡಿತೀನಿ, ನೀನ್ ಯಾವನ್ ಕೇಳಕ ಅಂದ. ಹೌದೌದು, ಅದು ಕೇಳಿದ್ದೀನಿ, ಆಡಿಯೋ ಕ್ಲಿಪ್ಪಿಂಗ್ ಕೇಳಿದ್ದೀನಿ. ನನ್ನ ಹೆಂಡತಿ ನಾನು ಹೊಡಿತೀನಿ, ನೀನ್ ಯಾವನ್ ಕೇಳಕಂದ. ಮತ್ತೆ ಇನ್ನೇನ್ಕಪ್ಪ ಇವಾಗ ಕರ್ಕೊಂಡೋದೆ ನೀನು? ನಾನು ಹಂಗ್ ಸಾಕ್ತೀನಿ ಹಿಂಗ್ ಸಾಕ್ತೀನಿ ಅನ್ಬಿಟ್ಟು ಹೇಳ್ಬಿಟ್ಟು ಕರ್ಕೊಂಡೋದಲ್ಲ ಅಂದ್ರೆ. ಇವಾಗ ನನಗೂ ರೂಲ್ಸ್ ಐತೆ, ಅದೇನ್ ಮಾಡ್ಕೊಂತೀಯ ಮಾಡ್ಕೊ ಹೋಗೋ, ಕೋರ್ಟ್ ಮುಖಾಂತರನೇ ಹೋಗೋಣ ಅಂತ ನಾನು ಹೇಳ್ದೆ. ಈಗ ಮುಂದೆ ಈಗ ನೀವು ರೆಸ್ಟ್ ಮಾಡಬೇಕು, ಟ್ರೀಟ್ಮೆಂಟ್ ತಗೋಬೇಕು, ಸರ್ಜರಿ ಎಲ್ಲ ಆದ್ಮೇಲೆ ಅಂಗಡಿ ಎಲ್ಲ ಹೇಗೆ ಸರ್, ಹೇಗೆ ಮಾಡ್ತೀರಿ, ಹೇಗೆ ನಿಭಾಯಿಸ್ತೀರಿ ಇದನ್ನ? ಅಯ್ಯೋ, ಏನ್ ಮಾಡೋದು, ತಲೆ ಕೆಟ್ಟು ಹೋಗ್ಬಿಟ್ಟಿದೆ ಸರ್. ಇವಾಗ ಏನ್ ಮಾಡೋದು ಅನ್ನೋದೇ ತೋರಿಸ್ತಾ ಇಲ್ಲ.